ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಭಾನುವಾರ ದಿವಸ ತಿರುಗಿ ಮತ್ತೊಂದು ಆವರ್ತಿ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ಒಂದು ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಮೊದಲನೇ ನೆಹೆಮೀಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಯೆಹೋವನಲ್ಲಿ ಭರವಸೆ ಇಡುವವರನ್ನು ಆತನು ಸಂರಕ್ಷಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯೆಹೋವ ದೇವರಲ್ಲಿ ನಂಬಿಕೆ ಇಟ್ಟರೆ, ಭರವಸೆ ಇಟ್ಟರೆ ಆತನು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ, ಕಾಪಾಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ನಮ್ಗೆ ಯಾರಾದರೂ ಸಂರಕ್ಷಣೆಗೆ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಅಂದರೆ ಅದು ಯೇಸು ಕ್ರಿಸ್ತನ ಮಾತ್ರ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಾಮನು ದೇವರ ನಂಬಿಕೆ ಇಟ್ಟಿದಾಗ ಆತನ ಸ್ವದೇಶವನ್ನು ಬಿಟ್ಟು ನೀವು ಹೋಗಿ ಎಂಬುದಾಗಿ ನಾನು ನಿನ್ನ ಆಶೀರ್ವಾದ ಮಾಡ್ತೇನೆ ಅಂತ ಅಬ್ರಾಮಿಗೆ ಹೇಳಿದಾಗ, ಅಬ್ರಾಮನು ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ದೇವರೇನ್ ಮಾಡಿದ್ರು, ಆತನಿಗೆ ಸಂರಕ್ಷಣೆ ಕೊಟ್ಟು ಆತನ ಸಂತತಿಯನ್ನು ಆಶೀರ್ವಾದ ಮಾಡಿದರು, ಆತನಿಗೆ ಮಗು ಕೊಟ್ಟು. ಅದೇ ರೀತಿ ಇಸಾಕನಿಗೆ ಕೂಡ ನಾವು ನೋಡ್ತೇವೆ, ಇಸಾಕನು ಕೂಡ ತಂದೆ ದೇವರಲ್ಲಿ ನಂಬಿಕೆ ಇಟ್ಟಿದಾಗ, ಭರವಸೆ ಇಟ್ಟಿದಾಗ ದೇವರು ಆತನನ್ನು ಕೂಡ ಏಸಾವ್ ಯಾಕೋಬನ ಮಕ್ಕಳನ್ನು ಕೊಟ್ಟು ದೇವರ ಆತನಿಗೆ ಕೂಡ ಆಶೀರ್ವಾದ ಮಾಡ್ತಾರೆ, ಆತನಿಗೆ ಸಂರಕ್ಷಣೆ ಮಾಡ್ತಾರೆ. ಅಂದ್ರೆ ದೇವರು ಕೇವಲ ಆತನ ನಂಬಿಕೆ ಇಟ್ಟಿದಾಗ, ಭರವಸೆ ಇಟ್ಟಿದಾಗ ಸಂರಕ್ಷಣೆ ಅಂದ್ರೆ ಕಾಪಾಡುವಂಥದ್ದಲ್ಲ, ದೇವರು ಅವ್ರ ಜೊತೆ ಅವ್ರಿಗೆ ಸಂರಕ್ಷಣೆ ಮಾಡ್ತಾರೆ ಮತ್ತು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ನೋಡ್ತೇವೆ ಯಾಕೋಬನು ಕೂಡ ತನ್ನ ಅಣ್ಣನಿಗೆ ಮೋಸ ಮಾಡಿ ಹೋದಾಗ ಆತನು ಕೂಡ ದೇವರಲ್ಲಿ ನಂಬಿಕೆ ಇಟ್ಟು ಭರವಸೆ ಇಟ್ಟು ಆತನನ್ನು ಕೊಂಡಾಡಿದಾಗ ದೇವರು ಯಾಕೋಬನಿಗೆ ಕೂಡ ಏನ್ ಮಾಡ್ತಾರೆ, ಕಣ್ಣೀರ ಕಷ್ಟದಲ್ಲಿ ಆತನಿಗೆ ಕಾಪಾಡಿ ರಕ್ಷಿಸಿ ಸಂರಕ್ಷಣೆ ಮಾಡಿ ಆತನ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಅದೇ ರೀತಿ ರೂತಳಿಗೆ ನಾವು ನೋಡ್ತೇವೆ, ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ರೂತಳು ಕೂಡ ಒಂದು ಕಣ್ಣೀರ ಕಷ್ಟದಲ್ಲಿದ್ದಾಗ ಕೂಡ ದೇವರು ಅವಳಿಗೂ ಕೂಡ ಏನ್ ಮಾಡ್ತಾರೆ, ದೇವರು ಸಂರಕ್ಷಣೆ ಮಾಡ್ತಾರೆ, ಪೋಷಿಸ್ತಾರೆ. ಅದೇ ರೀತಿ ದಾವೀದನು ಕೂಡ ದೇವರ ಒಂದು ನಂಬಿಕೆ ಇಟ್ಟು ನಡೆದಿದಾಗ ಆತನು ಸೌಲನು ಬೆನ್ನೆತ್ತು ಆತನಿಗೆ ಕೊಂದಾಗಬೇಕಂತ ಪ್ರಯತ್ನ ಪಡುವಾಗ ದೇವರ ಮಗನಾಗಿ ದಾವೀದನು ಕೂಡ ದೇವರ ನಂಬಿಕೆ ಇಟ್ಟು ಸಂರಕ್ಷಣೆ ಮಾಡುವಂಥದ್ದು ನೋಡ್ತೇವೆ. ದೇವರು ಆ ದಾವೀದನು ಆಶೀರ್ವಾದ ಮಾಡ್ತಾರೆ. ದಾವೀದನು ಕೂಡ ದೇವರ ನಂಬಿಕೆ ಇಟ್ಟು ಭರವಸೆಯಿಂದ ಇಟ್ಟಿರುವಾಗ ದೇವರು ಏನ್ ಮಾಡ್ತಾರೆ, ಆತನಿಗೆ ಶತ್ರುಗಳಿಂದ ಬಿಡಿಸಿ ಕಾಪಾಡ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ನಾವು ದಾನಿಯೇಲನು ಕೂಡ ನೋಡ್ತೇವೆ. ದಾನಿಯೇಲನು ಕೂಡ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಆತನಿಗೆ ಸಿಂಹದ ಗವಿಯಲ್ಲಿ ಹಾಕಿದಾಗ ಆತನಿಗೆ ನಂಬಿಕೆ ಇತ್ತು, ಯಾರ ಮೇಲೆ, ದೇವರ ಮೇಲೆ ಭರವಸೆ ಇತ್ತು. ದೇವರು ನನಗೆ ಗವಿಯಿಂದ ಸಿಂಹದ ಬಾಯಿಂದ ತಪ್ಪಿಸಿ ನನಗೆ ಕಾಪಾಡ್ತಾರೆ ಅಂತ ಹೇಳಿ ಆತನು ಕೂಡ ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ದೇವರು ಕೂಡ ಆತನಿಗೆ ಸಿಂಹದ ಬಾಯಿಂದ ಅವನಿಗೆ ಬಿಡುಗಡೆ ಮಾಡಿದರು, ಸಂರಕ್ಷಿಸಿ ಕಾಪಾಡಿದರು ಎಂಬುದಾಗಿ ನೋಡ್ತೇವೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಕೂಡ ಬೆಂಕಿಯಲ್ಲಿ ನಾವು ಹಾಕಲ್ಪಡ್ತೇವೆ, ಆದರೆ ಆ ಒಂದು ಪ್ರತಿಮೆ ನಾವು ಆರಾಧನೆ ಮಾಡಲ್ಲ. ನಮ್ಮ ದೇವರು ಕಾಪಾಡುವಂತ ಶಕ್ತನು, ನಮ್ಮ ದೇವರು ನಮ್ಮನ್ನು ಸಂರಕ್ಷಣೆ ದೇವರು ಎಂಬುದಾಗಿ ದೇವರಲ್ಲಿ ಅವರು ಶದ್ರಕ್, ಮೇಷಕ್, ಅಬೇದ್ನೆಗೋ ನಂಬಿಕೆ ಇಟ್ಟಿದಾಗ ದೇವರು ಏನ್ ಮಾಡಿದ್ರು, ಅವರಿಗೆ ಬೆಂಕಿಯಿಂದ ಸುಡದಂತೆ ಕಾಪಾಡಿದರು ಎಂಬುದಾಗಿ ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ಒಂದು ದೇವರ ಸೇವಕರು ಆ ದೇವರ ನಂಬಿಕೆ ಇಟ್ಟಿದಾಗ ಅವರಿಗೆ ಅನೇಕ ಕಣ್ಣೀರು ಕಷ್ಟದಿಂದ, ರೋಗಗಳಿಂದ, ಅನೇಕ ಸಿಂಹದ ಬಾಯಿಂದ, ಬೆಂಕಿಯಿಂದ ಕಾಪಾಡಿ ಸಂರಕ್ಷಣೆ ಮಾಡಿದ ದೇವರು ಆ ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ನೀನು ಕೂಡ ಆ ಕರ್ತನಲ್ಲಿ ನೀನು ನಂಬಿಕೆ ಇಟ್ಟು ಆತನಲ್ಲಿ ನೀನು ಭರವಸೆ ಇಟ್ಟಿದ್ದಾರೆ, ಇವತ್ತು ದೇವರು ಕೂಡ ನಿನ್ನನ್ನು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಹೌದು, ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಎಂತ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನೀನು ಆ ಕರ್ತನ ಮೇಲೆ ನಂಬಿಕೆ ಇಡು. ಯಾಕಂದ್ರೆ ಆತನ ನಂಬಿಕೆ ಇಟ್ಟಿದಾಗ ಆತನು ನಿನಗೆ ಒಳ್ಳೆ ನಂಬಿಗಸ್ತನಾಗಿ ಇರುವಂತ ದೇವರಾಗಿದ್ದಾನೆ. ಇವತ್ತು ನೀನು ಯಾರ ಮೇಲೆ ನಂಬಿಕೆ ಇಟ್ಟಿದ್ರೆ ಅವರಿಗೆ ಮೋಸ ಮಾಡುವಂತರಾಗಿದ್ರು, ಆದರೆ ನಿನ್ನನ್ನು ಪ್ರೀತಿಸುವ ದೇವರು ಆತನು ನಂಬಿಗಸ್ತನ ದೇವರಾಗಿದ್ದಾನೆ. ಇವತ್ತು ನೀನು ಕಣ್ಣೀರಿನಲ್ಲಿ, ಕಷ್ಟದಲ್ಲಿ, ದುಃಖ, ನೋವಿನಲ್ಲಿ, ರೋಗದಲ್ಲಿ ಮತ್ತು ನೀನು ಸಾಲದಲ್ಲಿ ಇವತ್ತು ನೀನು ಇದ್ದಾಗ ಆ ತಂದೆಯ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ನೀನು ನಂಬಿಕೆ ಇಟ್ಟಿದಾಗ, ಆತ ನಿನ್ನ ಭರವಸೆ ಇಟ್ಟಿದಾಗ ದೇವರು ನಿನ್ಗೆ ಏನ್ ಮಾಡ್ತಾರೆ, ಖಂಡಿತ ದೇವರು ನಿನಗೆ ಆಶೀರ್ವಾದ ಮಾಡ್ತಾರೆ, ಖಂಡಿತ ದೇವರು ನಿನಗೆ ಸಂರಕ್ಷಣೆ ಕೊಟ್ಟು ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ದೇವರ ನಂಬಿದ ಮಕ್ಕಳು ಆತನು ಎಂದಿಗೂ ಕೈ ಬಿಡುವುದಿಲ್ಲ. ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದ ದೇವರು ನಮ್ಮನ್ನು ನಂಬಿಕೆಯಲ್ಲಿ ದೃಢವಾಗಿ ನಡೆಸ್ತಾರೆ. ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವನದಲ್ಲಿ ಎಂತ ಪರಿಸ್ಥಿತಿಯಲ್ಲಿದ್ದರೂ ನೀನು ಧೈರ್ಯವಾಗಿ ನಂಬಿಕೆಯಂದಿರು. ಯಾಕಂದ್ರೆ ನೀವು ನಂಬಿಕೆಯಂದಿದ್ದಾಗ ಆ ದೇವರಲ್ಲಿ ಭರವಸೆ ಇಟ್ಟಿದಾಗ ದೇವರು ನಿನಗೆ ಕಾಪಾಡ್ತಾರೆ. ಯಾಕಂದ್ರೆ ನಾವು ಬೈಬಲ್ ಅಲ್ಲಿ ಅನೇಕ ದೇವರ ಸೇವಕರು ನೋಡ್ತೇವೆ, ಅವರು ಅಂತ ಕಣ್ಣೀರ ಕಷ್ಟದಲ್ಲಿ ಅನೇಕ ಒಂದು ಸಮಯದಲ್ಲಿ ಕೂಡ ಆ ದೇವರನ್ನು ಬಿಟ್ಟಿಲ್ಲ. ಅವರು ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆದಿದ್ದಾಗ ದೇವರು ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಬಿಡುಗಡೆ ಮಾಡಿ ಸಂರಕ್ಷಣೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ಪರಿಸ್ಥಿತಿಗೆ ನೀನು ನೋಡಬೇಡ.
ಆ ಸಮಸ್ಯೆಗೆ ನೀನು ನೋಡಬೇಡ, ಕೇವಲ ನೀ ಏನ್ ಮಾಡು, ಆ ದೇವರ ಮಾತ್ರ ಭರವಸೆ ಇಡು, ಆ ತಂದೆಯ ದೇವರ ಮೇಲೆ ಮಾತ್ರ ಭರವಸೆ ಇಡು. ಆಗ ಖಂಡಿತ ದೇವರು ನಿನಗೆ ಎಂತ ರೋಗ, ಸಾಲ, ಬಡತನ, ಎಂತ ಶತ್ರುವಿದ್ರು ಕೂಡ ದೇವರು ನಿನಗೆ ಏನ್ ಮಾಡ್ತಾರೆ, ಅದರಿಂದೆಲ್ಲ ತಪ್ಪಿಸ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರೇ, ನಿನ್ಗೆ ಯಾವ ಬಿರುಗಾಳಿ, ಯಾವ ಬೆಂಕಿ, ಯಾವುದೇ ನಿನ್ಗೆ ಆಪತ್ತು ಮಾಡೋದಿಲ್ಲ. ಅದಕ್ಕೆ ಆತನ ಮೇಲೆ ನಂಬಿಕೆ ಇರುವಂಥದ್ದು ನಿನ್ನನ್ನು ಕಾಪಾಡುವಂಥದ್ದಾಗಿದೆ. ಆತನ ಮೇಲೆ ನಂಬಿಕೆ ನೀನು ಇಟ್ಟಿದಾಗ ಬರೀ ನಿನ್ನ ಕಾಪಾಡುವುದಲ್ಲದೆ ಆತ ನಿನ್ನ ಕಾಪಾಡಿ, ರಕ್ಷಿಸಿ, ಪೋಷಿಸಿ, ನಿನಗೆ ಸಂರಕ್ಷಣೆ ಮಾಡಿ ಉನ್ನತವಾಗಿ ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ಈ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ, ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.